ವಿನಂತಿ ಮಾಡ್ತೀನಿ. ನಾವು ಏನು ಹೋರಾಟದ ನಾಳೆ ದಿಲ್ಲಿಗೆ ಹೋಗ್ತೀವಿ, ಅಲ್ಲಿ ಮನವಿ ಕೊಡ್ತೀವಿ, ಕೊಟ್ಟು ಅಧಿವೇಶನ ನಾಳೆ ಬೆಳಗಾವಿದಾಗ ಚಾಲೂ ಆಗ್ತದೆ. ಅಲ್ಲಿ ಇದನ್ನು ವಿಚಾರವನ್ನು ನಾವು ಹೋರಾಟ ಮಾಡ್ತೀವಿ. ನಾವು ರಮೇಶ್ ಜಾರಕಿಹೊಳಿ ಯಾರು, ನಮ್ಮ ಹರೀಶ್ ಅವರು, ಚಂದ್ರಣ್ಣವರು ಎಲ್ಲರೂ ಆದರೂ ಗಟ್ಟಿಯಾಗಿ ಧ್ವನಿಯಾಗಿ ಮಾತಾಡ್ತೀವಿ. ಮುಂದೆ ನಾವು ಯಾರೋ ಒಬ್ಬರು ಮಾಡ್ತಾ ಇರ್ತ ಶಕ್ತಿ ಪ್ರದರ್ಶನ ಮಾಡೋದಿಲ್ಲ. ನಿನ್ನೆ ಒಬ್ಬ ಭಾರತೀಯ ನಗರನಾಗ ಒಬ್ಬ ಮುಸ್ಲಿಂ ಮೌಲ್ವಿ ಹೇಳ್ಯಾನ, ನೀವು ಪಾರ್ಲಿಮೆಂಟ್ ಅಸೆಂಬ್ಲಿಯಾಗ ಕುಂಡಿರ್ಬೋದು, ಇಡೀ ಭಾರತದ ಸಡಕಗಳನ್ನು ನಾವು ಬಂದ್ ಮಾಡ್ತೀವಿ ಅಂತ ಹೇಳ್ತಾನವ. ಎಷ್ಟು ಸೊಕ್ಕ ಇರ್ಬೇಕು. ಅದಕ್ಕೆ ನಾವು ಮಾಡಿ ತೋರಿಸ್ತೀವಿ. ನೀವು ಏನಾರೇ ಅಂಥ ರ್ಯಾಲಿ ಮಾಡಿದ್ರೆ ಅಂದ್ರೆ, ನೀವು 5 ಲಕ್ಷ ಜನ ಸೇರಿಸಿದ್ರೆ ನಾವು 25 ಲಕ್ಷ ಜನ ಸೇರಿಸಿ ನಮ್ಮ ತಾಕತ್ತನ್ನು ಕರ್ನಾಟಕದಲ್ಲಿ ಹಿಂದೂಗಳು ತೋರಿಸ್ತೀವಿ ಅಂತ ಒಂದು ರ್ಯಾಲಿಯನ್ನು ನಾವು ದಾವಣಗೆರೆಯಲ್ಲಿ ಮಾಡ್ತೀವಿ. ಯಾರೂ ಮಾಡಲಿಕ್ಕಾಗಲ್ಲ ಅಂತ ಒಂದು ರ್ಯಾಲಿ ಮಾಡ್ತೀವಿ. ನಮ್ಮಲ್ಲಿ ಏನು ತಾಕತ್ತಿಲ್ಲ, ಜನರು ನಮಗೆ ಆಶೀರ್ವಾದ ಮಾಡೋದಿಲ್ಲ. ನಾವು ಸುಮ್ಮನೆ MLA MP ಆಗ್ತೀವಿ. 7-8 ಸಲ ನಮ್ಮ ಜನ ಏನು ಹುಡುಗಡಿಗೆ 2 ಸಲ MP ಆರಿಸಿ ಬಂದ್ವಿ. ನಾವು 3 ಸಲ MLA ಆಗಿನ, 1 ಸಲ MLC ಆಗಿನಿ. ಶಕ್ತಿ ನಮ್ಮ ಜೋಡ. ನಾವು ಯಾರು ವಿರುದ್ಧ ಹೋರಾಟ ಮಾಡಕತ್ತೀವಿ? ವಕಫ್ ವಿರುದ್ಧ ಹೋರಾಟ ಮಾಡಕತ್ತೀವಿ. ಬಂಧುಗಳೇ, ನಾವು ದಾವಣಗೆರೆಯಲ್ಲಿ ಇನ್ನು ನೋಡ್ರಿ, ಇವಾಗ ಇನ್ನೂ 3 ತಿಂಗಳು ವಕಫದ ಕಾನೂನು ಈ ದೇಶನಾಗ ಈಗ, ಯಾಕಂದ್ರೆ ಮುಂದಿನ ಬಜೆಟ್ನಾಗ ಅದನ್ನು ಮಾಡ್ಬೇಕಂತ ನಿರ್ಣಯ ಏನೋ ಮಾಡ್ಯಾರ ಅಂತ ಹೇಳಿ ಕೇಳೋದನ್ನ. ಅಲ್ಲಿವರೆಗೆ ಈ ರಾಜ್ಯದಲ್ಲಿ ಜನಜಾಗೃತಿ ಮಾಡ್ತೀವಿ. ದಾವಣಗೆರೆಯಲ್ಲಿ ಸಮಸ್ತ ಕರ್ನಾಟಕದ ಹಿಂದೂಗಳ ಪರವಾಗಿ ನಮ್ಮ ಶಕ್ತಿ ಪ್ರದರ್ಶನವನ್ನು ನಾವು ಮಾಡ್ತೀವಿ. ಅದು ಹೆಂಗಿರ್ಬೇಕಂದ್ರೆ, ಇಡೀ ಕರ್ನಾಟಕ ಅಲ್ಲ, ದಿಲ್ಲಿ ಸಹಿತ, ಅಲ್ಲಿ ಪ್ರಧಾನಮಂತ್ರಿಗಳು ಸಹಿತ ಖುಷಿ ಪಡಬೇಕು. ಹೌದು, ಹಿಂಗೆ ಸಂಘಟನೆಯನ್ನು ಮಾಡ್ಯಾರಪ್ಪ ಅಂಥದ್ದನ್ನು. ಇವತ್ತೇನು ರಮೇಶ್ ಜಾರಕಿಹೊಳಿ ಅವರು 1 ಕೋಟಿ ಏನು ಘೋಷಣೆ ಮಾಡ್ಯಾರಲ್ಲ, ಅರವಿಂದ್ ಲಿಂಬಾವಳಿ 1 ಕೋಟಿ ಘೋಷಣೆ ಮಾಡ್ಯಾರಲ್ಲ, ನಾನು ಬಿಜಾಪುರ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯಿಂದ 1 ಕೋಟಿ ರೂಪಾಯಿ ಹಣವನ್ನಾಗಿ ಹೊರಹಾಕಲಿಕ್ಕೆ ಕೊಡ್ತೀನಿ. ನಾವೆಲ್ಲ ತೋರಿಸ್ತೀವಿ. ನಮ್ಮದು ನೋಡೋಕತ್ತ ನೀವೆಲ್ಲ ಬರ್ತಿರಿಲ್ಲ, ಅದಕ್ಕೆ ನಿಮ್ಮ ದೊಡ್ಡ 10 ಮಂದಿ ಕರ್ಕೊಂಡು ಬರ್ತಿರಿಲ್ಲ, ನೀವೆಲ್ಲ ಬುದ್ಧಿನೂ ಕರ್ಕೊಂಡು ಬರ್ರಿ. ಅಲ್ಲಿ ಏನು ಮಾಡೇ ಇಲ್ಲ ತಿಳ್ಕೊರಿ, ನಾವು ಮಾಡ್ತೀವಿ. ನಾವೇನು ಕಡಿಮೆ ಇಲ್ಲ ಅನ್ನೋದು ಕೈ ಐತೆ ನಮ್ಮದು ಎಲ್ಲರದು. ನಾವು ಯಾರಿಗೂ ಮನೆಗೆ ಬಂದವ್ರಿಗೆ ಹಾಗೆ ಕಳಿಸು ಪದ್ಧತಿಯವರಲ್ಲ, ನಾವು ವ್ಯವಸ್ಥೆ ಮಾಡ್ತೀವಿ. ಇವತ್ತು ರಮೇಶ್ ಜಾರಕಿಹೊಳಿ 1 ಲಕ್ಷ ಜನರನ್ನು ನಾನು ಬೆಳಗಾವಿ ಜಿಲ್ಲೆಯನ್ನು ತೊಗೊಂಡು ಬರ್ತೀನಿ ಅದಾರ. ಎಲ್ಲರೂ ತಯಾರಿದ್ದೀರಿ? ಬಂದೇ ಬರ್ತೀರಿ? ನಾವೆಲ್ಲ ಕೂಡಿ ಹೋರಾಟ ಮಾಡೋಣ ಬಂಧುಗಳೇ. ನಾವೆಲ್ಲ ನಮ್ಮ ರೈತರ ಸಲ ಹೋರಾಟ ಮಾಡೋಣ, ನಮ್ಮ ಮಠ ಮಂದಿರ ಸಲ ಉಳಿಸೋದ್ರ ಸಲ ಹೋರಾಟ ಮಾಡಿ. ಇದು ಸ್ವಾರ್ಥ ಇಲ್ಲ. ನಾವು ಏನೂ ಆಗ್ಲಿಕ್ಕಂದ್ರೆ ಪರವಾಗಿಲ್ಲ. ರೈತರ ಜಮೀನು ಉಳಿದು ಈ ವಕಫ್ ಕಾನೂನು ರದ್ದಾದ್ರೆ ನಾನೇ ದೇಶದ ಪ್ರಧಾನಮಂತ್ರಿ ಆದಷ್ಟು ಖುಷಿ ಪಡ್ತೇನೆ ಅಂತೇಳಿ ನನಗೆ ಭಾಳ ಅಭಿಮಾನದಿಂದ ಇವತ್ತು ಹೇಳ್ತೇನೆ. ರಾಜಕಾರಣ ಬರ್ತದೆ ಹೋಗ್ತದೆ. ನಾವೆಲ್ಲ ಒಂದು ಸಮಾನ ಮನಸ್ಕರು ಕೂಡಿ ಜನರ ಸಲುವಾಗಿ ಏನಾರು ಮಾಡಬೇಕು. ಬರೀ ಲೂಟಿ ಮಾಡಿ, ಅಲ್ಲಿ ಮಾಡಿದೆ, ಮಸ್ಕತ್ನಾಗ ಮಾಡಿದೆ, ದುಬೈದಾಗ ಮಾಡಿದೆ, ಇಲ್ಲಲ್ಲೇ ಭಾಷಣ ಹೊಡೆಯೋದು, ಆಸ್ತಿ ಇದ್ದರೂ ವಿದೇಶನಾಗ ಮಾಡೋದು, ಮಾರಿಷಸ್ನಾಗ ಮಾಡಿದೆ. ಎದಕ್ಕೆ ಬರ್ತದೆ? ನಾಳೆ ಸತ್ರಂದ್ರೆ ಯಾವ ಮಕ್ಳ ಕೈಯಾಗ ಚಾವಿ ಇರ್ತೈತೋ, ಯಾವ ಮಕ್ಳ ಕೈಯಾಗ ಬಾಂಡ್ ಇರ್ತೈತೋ ಗುರುತಿಲ್ಲ, ಹೊಯ್ಕೋತ ಹೋಗಿಬಿಡ್ತೈತೆ ಅದೆಲ್ಲ. ಮತ್ತು ಇವು ಮಕ್ಳುಗಳು ಇಲ್ಲಿ ಅಡ್ಡಾಡ್ತಿರ್ತಾವೆ, ಹಿಂಗಮ್ಮೆ ಯಾಕೋ ಎಲ್ಲ ಹೋಯ್ತಿರೋ ಅವ್ರು ಎಲ್ಲ ಹೊಡ್ಕೊಂಡು ಹೋದ್ರು. ನಮ್ಮ ಕಡೆ ಹೇಳ್ತಾರಲ್ಲ, ಯಾರು ಅಂಥದ್ದು ಬಂದಿದ್ದು ಅದು ಹಾಗೆ ಹೋಗೋದು ಅಂತ ಹೇಳ್ತಾರಲ್ಲ, ಏನೋ ಅಂತಾರಲ್ಲ ನಮ್ಮ ಕಡೆ, ಇಂಥದ್ದು ಉಳಿದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ವಿನಂತಿ ಮಾಡ್ಕೋತೀನಿ, ನಾವು ನಿಸ್ವಾರ್ಥವಾಗಿ ದೇವ್ರ ಸಾಕ್ಷಿಯಾಗಿ ನಾವೆಲ್ಲರೂ ಬೆನ್ನು ಹತ್ತಿದ್ದು, ನಮ್ಮ ಸಂಖ್ಯೆ ದಿನಕ್ಕೆ ದಿನ ಹೆಚ್ಚಾಗಲಕ್ಕತ್ತದ. ನಿನ್ನೆ ಸಿದ್ದು ಸೌದಿ ಬಂದು ಜಾಯ್ನ್ ಆದ್ರು, ಇವತ್ತು ಚಂದ್ರಪ್ಪಣ್ಣ ಬಂದು ಜಾಯ್ನ್ ಆದ್ರು. ನಮ್ಮ ಶಕ್ತಿ ದಾವಣಗೆರೆ ಮಾಡೋದ್ರಾಗ ಪೂರ್ತಿ ಶಕ್ತಿ ನಮ್ದು ಇರ್ತದೆ. ನಾವೇ ನಂಬರ್ 1 ಆಗ್ತೀವಿ. ಎಲ್ಲರೂ ಕೂಡಿ ಆಗ್ತಿಲ್ಲ. ನೀವು ಬಂದ್ರೆ ಆಗ್ತೀವಿ. ನೀವು ಶಕ್ತಿ ತೋರಿಸ್ಬಿಟ್ರೆ ಬರೀ ಸಿದ್ದರಾಮೋತ್ಸವ ಮಾಡಿದ್ದಕ್ಕೆ DK ಶಿವಕುಮಾರ್ ತರ ನಡಗದ. ಸಿದ್ದರಾಮೋತ್ಸವ ಆಗಿದ್ದರಿಂದ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಮಾಡಿದ್ರು ಅವರು. ಮುಂದೆ ನಾವು ಆ ಹೋರಾಟ ಮಾಡಿದಾಗ ನಮಗೆಲ್ಲರ ಮನಸ್ಸೈದ
ಆ ಹೋರಾಟಕ್ಕೆ ನಮ್ಮ ಪ್ರಧಾನಮಂತ್ರಿಗಳನ್ನ ಕರೆಸಬೇಕಾದ. ಯಾಕಂದ್ರೆ 25 ಲಕ್ಷ ಜನ ಕೂಡಿಸಿ ಹೋರಾಟ ಮಾಡ್ತೀವಿ. ಪ್ರಧಾನಮಂತ್ರಿಗಳು ಬಂದು ನೋಡಿಬಿಟ್ರೆ ಸಾಕು, ಅವ್ರ ಬಾಯಿಲೆ ನಿಮ್ಮ ಹೋರಾಟ ನೋಡಿ ನಾನು ಬರೇ ತಿದ್ದುಪಡಿದಿರಲ್ಲ ವಕಾಪಕ್ಕೆ, ಪೂರ್ತಿ ವಕಾಫ್ ಕಾನೂನೇ ದೇಶದಿಂದ ರದ್ದು ಮಾಡ್ತೀನೋ ಅಂತ ಘೋಷಣೆ ಮಾಡುವಂಥ ಕೆಲಸ ಮಾಡ್ತೀವಿ.